ವಿಠಲ ವಿಠಲ ಪಾಂಡುರಂಗ ವಿಠಲ ಅಯ್ಯೋ ಪಾಪ. ನಮಸ್ಕಾರ ಜಾಜಿ ಅವರೇ, ನಾನು ಬಿರಾದರ್ ಅಂತ. ನಿಮ್ಮನ್ನ ನೋಡಕ್ಕೆ ಅಂತಾನೆ ಬಂದಿದ್ದೀನಿ. ನಿಮ್ಗೆ ತುಂಬಾ ಕನೆಕ್ಷನ್ಸ್ ಇದೆಯಂತೆ. ವಾಟ್ ಯು ಮೀನ್? ಅಂದ್ರೆ ನೀವು ರಾಜಕೀಯದಲ್ಲಿ ಇದ್ದೀರಂತೆ, ಮಹಿಳಾ ಸಮಾಜಕ್ಕೆ ವರ್ಕ್ ಮಾಡ್ತೀರಂತೆ, ಮತ್ತೆ ಮೋರಿನೂ ಸಹ ಕ್ಲೀನ್ ಮಾಡ್ತೀರಂತೆ. ಎಲ್ಲ ಕೆಲ್ಸನೂ ನಾನೇ ಮಾಡೋದು. ಹೌದೌದು, ಮನೆ ಕೆಲಸ ಒಂದು ಬಿಟ್ಟು ರಸ್ತೆ ಕೆಲಸ ಎಲ್ಲ ಈ ನನ್ ಸೊಸೆನೆ ಮಾಡೋದು. ಯಾಕಂತೀರಮ್ಮ, ಮಾಮೂಲಿ ಸೊಸೆಂದ್ರಾದ್ರೆ ಮನೇಲಿ ಸಿಗ್ತಾರೆ. ಇಂಥ ಸೊಸೆಂದ್ರು ಅಪರೂಪ, ಲಕ್ಷಕ್ಕೊಬ್ರು. ಪಡ್ಕೋಬೇಕು. ಒಂದು ವಿಷಯ ಅದೇನು ಅಂತ ಹೇಳಿ ಜಾಗ ಖಾಲಿ ಮಾಡಿ. ನಾನು ಒಂದು ಬಿಸ್ನೆಸ್ ಮಾಡಕ್ಕೆ ಅಂತ ಬಂದಿದ್ದೀನಿ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂದ್ರೆ ಆ ಕಡೆ ಬನ್ನಿ. ಓಹೋ ಪಾಂಡುರಂಗ ಅವರೇ, ನಿಮ್ ಬಗ್ಗೆನೂ ತುಂಬಾ ಕೇಳಿದ್ದೀನಿ. ಕಳೆದ 3 ವರ್ಷದಲ್ಲಿ 3 ಅಡಿ 6 ಅಡಿ ಜಾಗನೂ ಮಾರಿಲ್ವಂತೆ ನೀವು. ನಿಮ್ಮನ್ನ ನಂಬ್ಕೊಂಡ್ರೆ ಮುಗೀತು. ಅದೇ ಜಾಜಿ ಅವ್ರ ಕೈಯಲ್ಲಿ ಅದೃಷ್ಟ ರೇಖೆ ಇದೆಯಂತೆ. ಅದಕ್ಕೆ ಅವ್ರ ಜೊತೆ ಕೂತು ಬಿಸ್ನೆಸ್ ಮಾತಾಡೋಣ ಅಂತ ಬಂದಿದ್ದೀನಿ. ಲೇ ಚಂಪಾ, ಈ ಮನುಷ್ಯನಿಗೆ ಒಂದ್ ದೊಡ್ಡ ಕಾಫಿನೂ ಕೊಡ್ಬೇಡ. ಎತ್ತಿ ಹಾಕಿ ಎತ್ತಿ. ನಾನು ಅದನ್ನೇ ಮಾಡ್ಬೇಕು ಅಂತಿದ್ದೆ ಯಜಮಾನ್ರೆ. ನನಗೇನಾದ್ರೂ ಆ ಚಟ್ನಿ ಇದ್ದಿದ್ರೆ ಈ ಮನುಷ್ಯನ್ನೇ ಫುಟ್ಬಾಲ್ ಮಾಡಿ ಪೆನಾಲ್ಟಿ ಗೋಲ್ ಹೊಡ್ಬಿಟ್ಟಿದ್ದೆ. ಅನಾವಶ್ಯಕವಾಗಿ ನಮ್ಮ ಯಜಮಾನ್ರ ಮೇಲೆ ಇಲ್ದೇ ಇರೋ ಆರೋಪ ಹೊರಿಸಿದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಅವ್ರು ಎಷ್ಟೆಷ್ಟು ಜಾಗ ಮಾರಿದ್ದಾರೆ ಅಂತ ನಿಮ್ಗೆ ಏನ್ರಿ ಗೊತ್ತು? ಅವ್ರಿಗೇನಾದ್ರೂ ತಲೆ ಕೆಟ್ರೆ ನಿಮ್ ಮನೆನೇ ಮಾಡ್ಬಿಡ್ತಾರೆ. ಚಂಪ, ಅವರು ಬಂದಿರೋದು ನಮ್ಮ ಜಾಜಿ ಅವ್ರ ಹತ್ರ ಮಾತಾಡೋದಕ್ಕೆ. ನಿಮ್ದೇನೆ ತಕರಾರು? ಬಿಸ್ನೆಸ್ ವಿಷಯ ಮಾತಾಡ್ಕೋತಾರೆ, ಹೋಗ್ತಾರೆ. ಅದೃಷ್ಟ ರೇಖೆ ಇರೋದು ನಮ್ಮ ಜಾತಿ ಕೈಲಿ, ಬಾಬನ ಕೈಲಲ್ಲ. ಸ್ವಲ್ಪ ಆಮೇಲೆ ಸಿಕ್ಕಿರ ಕೈಯಲ್ಲಿ ರೇಖೆ ಇದೆಯೋ ಇಲ್ವೋ ಅಂತ ತೋರಿಸ್ತೀನಿ. ಇವಳು ಅದೃಷ್ಟವಂತಿ ಆಗಿದ್ರೆ ಇಷ್ಟೊತ್ತಿಗಾಗ್ಲೇ ಮನೆಯಲ್ಲಿ ತೊಟ್ಟು ಕಟ್ಟಿ ಮಗು ಸ್ಲೇಟು ಬಳಪ ತಗೊಂಡು ಸ್ಕೂಲ್ಗೆ ಹೋಗಿರೋದು. ರಂಗತ್ತೆ, ಸ್ಲೇಟು ಬಳಪ ಎಲ್ಲ ನಿನ್ನ ಕಾಲಕ್ಕೆ ಮುಗಿದೋಯ್ತು. ಈಗೇನಿದ್ರು ಟ್ಯಾಬ್ಲೆಟ್. ರಾಮರಾಮ, ಟ್ಯಾಬ್ಲೆಟ್ ನುಂಗ್ಬಿಟ್ರೆ ಮಕ್ಕಳ ಗತಿ ಏನು? ದೇವ್ರೆ, ಅದು ಟ್ಯಾಬ್ಲೆಟ್ ಅಲ್ಲ, ಟ್ಯಾಬ್ಲೆಟ್ ಅಂದ್ರೆ ಮಿನಿ ಕಂಪ್ಯೂಟರ್ ಅಂತ. ಅಯ್ಯೋ, ನಿಮ್ಗೆ ಅವೆಲ್ಲ ಎಲ್ಲಿ ಗೊತ್ತಾಗಬೇಕು? ಮಾತಾಡ್ತಿದ್ರೆ ಸಾಕು, ಆ ತುಕ್ಕಿಡ್ತಿರೋ ಗಂಡುಗಳು ಇರ್ತದೆ, ಕಾಟಕ ಗುರಾಣಿ ಇದ್ರ ಬಗ್ಗೆನೇ ಮಾತಾಡ್ತೀರ ಅಷ್ಟೇ. ಟಕ ಡುಮ್ಟಕ ಮಾತು ತುಂಬಾ ಜಾಸ್ತಿ ಆಗ್ತಾ ಇದೆ. ಇವಳು ಹೋಗ್ಲಿ, ಆಮೇಲೆ ನಿಮಗೆ ಕಾದಿದೆ. ಯಾರಾದ್ರೂ ಬಂದು ಕಾಫಿ ಅಂತ ಬಾಯ್ ಬಿಡ್ಬೇಕು. ಬಿಸಿ ಬಿಸಿ ಕೆಂಡ ತಗೊಂಡ್ಬಂದು ನಿಮ್ ಬಾಯ್ ಹಾಕ್ಬಿಡ್ತೀನಿ. ಈಗ ವಿಷಯ ಏನು ಅಂತ ಹೇಳಿ. ನೋಡಿ ಜಾಜಿ ಅವರೇ, ಇದು ಲಟ್ಟಣಿಗೆ. ವೆರಿ ಗುಡ್ ವೆರಿ ಗುಡ್. ಇದೇನು ಚಪಾತಿ ಲಟ್ಸೋದ? ಹೌದು, ಇದು ಮಲ್ಟಿಪರ್ಪಸ್, ಯಾವ್ದಕ್ ಬೇಕಾದ್ರೂ ಯೂಸ್ ಆಗುತ್ತೆ. ನೋಡಿ, ಈ ಟಿ ಶರ್ಟ್ ಹೇಗಿದೆ? ಸರ್, ನಿಮಿಷ ಕೊಡಿ ಇಲ್ಲಿ. ಆ ಕವರ್ ಓಪನ್ ಮಾಡಬೇಡಿ. ಯಾಕೆ? ಕೊಳೆ ಆದ್ರೆ ಅದ್ರ ವ್ಯಾಲ್ಯೂ ಕಮ್ಮಿ ಆಗ್ಬಿಡುತ್ತೆ. ವಿಟ್ಲ, ಟಿ ಶರ್ಟ್ ತುಂಬಾ ಚೆನ್ನಾಗಿದೆ ಕಣೋ. ಅಂಗಡಿಲಿ ದುಡ್ಡು ಕೊಟ್ರು ಇಂಥ ಶರ್ಟ್ ಸಿಗೋದಿಲ್ಲ. ನೋಡಿ, 3 ಲಟ್ಟಣ್ಗೆ ತಗೊಂಡವ್ರಿಗೆ ಈ ಟಿ ಶರ್ಟ್ ನ ಫ್ರೀ ಆಗಿ ಕೊಡಿ. ಲಟ್ಟಣಿಗೆ ಕೂಡ ತುಂಬಾ ಚೆನ್ನಾಗಿದೆ, ನೈಸ್ ಆಗಿದೆ. ಒಳ್ಳೆ ವುಡ್ ಮಾಡಿರೋದು. ಇಂಥ ವುಡ್ ಎಲ್ಲೂ ಸಿಗಲ್ಲ. ಕಲರು ಗ್ಯಾರಂಟಿನೇ. ಅಕಸ್ಮಾತ್ ನೀರೇನಾದ್ರೂ ಬಿದ್ರೆ ಜಾರ್ಕೊಂಡು ಹೊಟ್ಟೋಗುತ್ತೆ, ಸಿಕ್ಕೇ ಹೇಳಲ್ಲ. ಒಂದು ಲಟ್ಟಣಿಗೆನ 100 ವರ್ಷ ಬಳಸ್ಬೋದು. ಟಿ ಶರ್ಟ್ ಚೆನ್ನಾಗಿದೆ, ಲಟ್ಟಣಿಗೆನೂ ಚೆನ್ನಾಗಿದೆ. ಆದ್ರೆ ಇದನ್ನ ಹೇಗ್ ಮಾರೋದು? ಏನಿಲ್ಲ, ಸಿಂಪಲ್. 500 ರೂಪಾಯಿಗೆ 3 ಲಟ್ಟಣ್ಗೆ ಜೊತೆ ಒಂದು ಟಿ ಶರ್ಟ್ ಫ್ರೀ ಅಂತ ಹೇಳಿ ಜನ ಮುಗ್ಬಿದ್ದು ತಗೋತಾರೆ. ಈಗ ನನ್ನಿಂದ ಏನಾಗ್ಬೇಕು? ನಾನು ಒಂದ್ ಸೆಟ್ ಲಟ್ಟಣಿಗೆ ತಗೋಬೇಕಾ? ಏನ್ ಮೇಡಮ್ ಹಿಂಗಂತೀರಿ? ನಾನ್ ನಿಮಗ್ ಡೀಲರ್ಶಿಪ್ ಕೊಟ್ಟು ನಿಮ್ ಕೈಲೇ ಮಾರಾಟ ಮಾಡ್ಸೋಣ ಅಂತ ಬಂದಿದ್ದೀನಿ. ಮಹಿಳಾ ಸಂಘದ ಮೆಂಬರ್ಗಳಿಗೆ 100 ಸೆಟ್ಗಳನ್ನ ಮಾರ್ಬಿಡ್ಬೋದು ನೀವು. ಐಡಿಯಾ ಏನೋ ತುಂಬಾ ಚೆನ್ನಾಗಿದೆ, ಆದ್ರೆ ಈ ಡೀಲರ್ಶಿಪ್ ಯಾವ ತರ ಇದೆ? ನೀವು ನನಗೆ 3 ಲಕ್ಷ ರೂಪಾಯಿನ ಕೊಟ್ರೆ ನಾನ್ ನಿಮ್ಗೆ 4 ಲಕ್ಷ ರೂಪಾಯಿ ಮಾಡನ್ನ ಕೊಡ್ತೀನಿ. 1 ಲಕ್ಷ ರೂಪಾಯಿ ಪ್ರಾಫಿಟ್ ಆಯ್ತಲ್ಲ. ಸರ್, ಎಕ್ಸ್ಟ್ರಾ ಟಿ ಶರ್ಟ್ಗಳು ಸಿಗಲ್ವಾ? ಇಲ್ಲ, ಇದೇನಿದ್ರು 3 ಲಟ್ಟಣ್ಗೆ ಮಾರ್ದಾಗ ಮಾತ್ರ 1 ಟಿ ಶರ್ಟ್ ಫ್ರೀ. ಹಬಿ ಹಬಿ ಕಮ್ ಹಿಯರ್. ಏನ್ರಿ ನಿಮ್ ಗೋಳು? ಹಬಿ, ನಾನ್ ಲಟ್ಟಣಿಗೆ ತಗೋಬೇಕು ಅನ್ಕೊಂಡಿದೀನಿ, ಗಿವ್ ಮಿ ಫ್ರೀ. ಇಲ್ಲ, 3 ಲಕ್ಷ ಕೊಟ್ಟು ಲಟ್ಟಣಿಗೆ ತಗೊಂಡು ಉದ್ಧಾರ ಆದ ನನ್ನ ಮಗ ಯಾವನ್ರಿ ಇದ್ದಾನೆ? ಹಬಿ, ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ನಾನ್ ತಗೋತಾ ಇರೋದು ಲಟ್ಟಣಿಗೆ ಡೀಲರ್ಶಿಪ್. ಇದರಲ್ಲಿ ತುಂಬಾ ಪ್ರಾಫಿಟ್ ಇದೆ. ಈಗೇನು 3 lakhs rupees ಕೊಡ್ತೀರಾ ಅಥವಾ ಜಾಯಿಂಟ್ ಅಕೌಂಟ್ ಅಲ್ಲಿ ಡ್ರಾ ಮಾಡಿ? ಜಾಯಿಂಟ್ ಅಕೌಂಟಿಗೆಲ್ಲ ಕೈ ಹಾಕೋಕ್ ಹೋಗ್ಬೇಡಿ. ಯಾರಿಗೂ ಕೊಡ್ಬೇಕು ಅಂತ ಇಟ್ಕೊಂಡಿದ್ದೆ, ಕೊಂಡೋರ್ ಪಾಲಾಗೋಯ್ತೆ. ಕ್ಯಾಶ್ ಇದ್ರೆ ಡ್ರಾ ಮಾಡ್ಕೊಳ್ಳಿ. ಅಂದ್ರೆ ಬ್ಯಾಲೆನ್ಸ್ ಇಲ್ವಾ? ಸುಮ್ನೆ ಡೋಸ್ ಕೊಟ್ಟೆ. ಮೇಡಮ್, ಈ ಸ್ಯಾಂಪಲ್ಸ್ ನಿಮ್ಮ ಹತ್ರಕ್ಕೆ ಇರ್ಲಿ. ನಾಳೆ ಗೋಡೌನ್ ಬಂದು ಮಾಲ್ ತಗೊಂಡೋಗಿ. ಯು ಡೋಂಟ್ ವರಿ, ನಮ್ಮ ಹುಡುಗರನ್ನ ಕಳಿಸ್ತೀನಿ. ಯಾಕೆ? ಇವಾಗ್ಲಾದ್ರೂ ಗೊತ್ತಾಯ್ತಾ ನೀವ್ ಎಂತವ್ರು ಅಂತ? ಎಂತವ್ರು? ಕೂಲಿ ನಂಬರ್ 1, ಕೂಲಿ ನಂಬರ್ 2. ಏನಪ್ಪಾ
ಇವತ್ತಿಂದ ಹೊಸ ಬಿಸ್ನೆಸ್ ಶುರು ಮಾಡ್ತಾ ಇದೀರಾ. ಈ ಬ್ಯಾಗ್ ಅಲ್ಲಿರೋ ಎಲ್ಲಾ ಐಟಮ್ ಮಾರಿ ಅದ್ರಲ್ಲಿ ದುಡ್ಡು ತುಂಬ್ಕೊಂಡ್ ಬನ್ನಿ. ಟಿ ಶರ್ಟ್ಗಳು ತುಂಬಾ ಚೆನ್ನಾಗಿದೆ ಕಣ. 3 ಲಟ್ಟಣಿಗೆ 1 ಟಿ ಶರ್ಟ್ ಕೊಡೋ ಬದಲು 5 ಲಟ್ಟಣಿಗೆ 1 ಟಿ ಶರ್ಟ್ ಕೊಟ್ರೆ ಹೇಗೆ? ಅದ್ರಿಂದ ನಮ್ಗೊಂದು ಟಿ ಶರ್ಟ್ ಉಳಿಯುತ್ತೆ. ಪದವಿಟ್ಲ ನೀವ್ ಹೇಗ್ ಪ್ರಾಫಿಟ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಒಂದು ಸೆಟ್ಗೆ 500 ರುಪೀಸ್. ನೀವ್ ಎಷ್ಟು ಬೇಕಾದ್ರೂ ಸೇಲ್ ಮಾಡ್ಕೊಂಡ್ ಬನ್ನಿ. ಕ್ಯಾಶ್ ನ ಹುಷಾರಾಗಿ ಮನೆಗೆ ತಗೊಂಡ್ ಬನ್ನಿ. ಜಗತ್ಗೆ ಹೇಳಲ್ವಾ? ಏನು? ಆಲ್ ದ ಬೆಸ್ಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬರ್ತೀನಿ ಮಕ್ಕಳು, ಟಾಟಾ. ಜಾಜಿಯತ್ಗೆ ಅಂತೂ ನಮ್ಮ ಯಜಮಾನ್ರಿಗೊಂದು ದಾರಿ ಮಾಡ್ಬಿಟ್ರಿ. ಪಲ್ಲು, ನಾನ್ ಈ ಮನೆಗ್ ಬಂದಿರೋದೇ ಎಲ್ರಿಗೂ ಒಂದೊಂದ್ ದಾರಿ ಮಾಡೋದಕ್ಕೆ. ಲಟ್ಟಣಿಗೆ ಲಟ್ಟಣಿಗೆ ಲಟ ಲಟ ಲಟ್ಟಣಿಗೆ ಭಾರಿ ಅಪರೂಪದ ಕಣ್ರಿ ನಮ್ಮ ಲಟ್ಟಣಿಗೆ. ಈ ಲಟ್ಟಣಿಗೆ ಎಲ್ಲೂ ಸಿಗೋದಿಲ್ಲ. ಸಿಕ್ಕರು ಈ ಮರದಿಂದ ಮಾಡಿರೋದಂತೂ ಸಿಗೋದಿಲ್ಲ. ಗ್ರಿಪ್ ನೋಡ್ರಿ ಹೆಂಗಿದೆ. ಕೈಯಲ್ಲಿ ಇಟ್ಕೊಂಡ್ರೆ ಅದನ್ನ ಹೊಡಿಬೇಕನ್ಸುತ್ತೆ. 5 ಲಟ್ಟಣಿಗೆ ತಗೊಂಡ್ರೆ ಈ ಅದ್ಭುತವಾಗಿರೋ ಟಿ ಶರ್ಟ್ ಫ್ರೀ. ಹಾಕೊಂಡ್ರೆ ಮೈ ಮೇಲೆ ಇರುತ್ತೆ, ಹೋಗಿದ ತಕ್ಷಣ ಹೊಟ್ಟೋಗ್ಬಿಡುತ್ತೆ. ಏನ್ ಗುಂಡಿಗಳ? ಒಳ್ಳೆ ಸಾರ್, ಈ 5 ಲಟ್ಟಣಿಗೆ ತಗೊಳ್ಳಿ, ಈ ಟಿ ಶರ್ಟ್ ಅನ್ನ ನಿಮ್ಗೆ ಫ್ರೀಯಾಗಿ ಕೊಡ್ತೀನಿ. 5 ಲಟ್ಟಣಿಗೆ ತಗೊಂಡು ನಾನೇನ್ರಿ ಮಾಡ್ಲಿ? ದೊಡ್ಡ ವರ್ಷ ಅಭ್ಯಾಸ ಮಾಡ್ರಿ. ಸರ್, ನಿಮಗೆ ಮದುವೆ ಆಗಿದ್ಯಾ? ಮತ್ತೆ ಯಾಕೋ ಬಂದೆ? ಹೋಗು. ಬಿಟ್ಲ, ಮದ್ವೆ ಆಗ್ದಿರೋರ್ನ ಹಂಗೆಲ್ಲ ಬೈಬೇಡ, ನನಗ್ ಬೈದಂಗ ಆಗುತ್ತೆ. ಲಟ್ಟಣಿಗೆ ಲಟ್ಟಣಿಗೆ ಲಟ ಲಟ ಲಟ್ಟಣಿಗೆ ಲಟ್ಟಣಿಗೆ ಲಟ್ಟಣಿಗೆ. ಏನಪ್ಪ ಈ ಲಟ್ಟಣಿಗೆ ಚೆನ್ನಾಗಿದ್ಯಾ? ಅರೆ ಅದ್ಭುತವಾಗಿದೆ ಮೇಡಮ್. ಈ ತರ ಲಟ್ಟಣಿಗೆ ಎಲ್ಲೂ ಸಿಗೋದಿಲ್ಲ. ಗ್ರಿಪ್ ನೋಡಿ ಮೇಡಮ್ ಹೇಗಿದೆ. ನೀವು ಜಾರಿದ್ರು ಈ ಲಟ್ಟಣಿಗೆ ಜಾರೋದಿಲ್ಲ. ನೋಡಿ ಒಂದ್ಸಲ. ಏನಪ್ಪ ಈ ಲಟ್ಟಣಿಗೆ ಏನೇನಕ್ಕೆ ಯೂಸ್ ಮಾಡ್ಬೋದು? ಪೂರಿ ಮಾಡ್ಬೋದು, ಚಪಾತಿ ಮಾಡ್ಬೋದು, ಗಟ್ಟಿಗಿರೋ ಪದಾರ್ಥಗಳನ್ನ ಕುಟ್ಟಿ ಪುಡಿ ಮಾಡ್ಬೋದು. ಈ ತರ ಒಂದು ಲಟ್ಟಣಿಗೆ ಮನೇಲಿದ್ರೆ ಬೇರೆ ಆಯುಧನೇ ಬೇಕಾಗಿಲ್ಲ ಮೇಡಮ್. ನಾನ್ ಕೊಂಡ್ಕೊಂತಿರೋದು ಇದ್ ಯಾವ್ದಕ್ಕೂ ಅಲ್ಲ. ನನ್ ಗಂಡ ಸ್ವಲ್ಪ ಕಿರಿಕು. ಅವನ್ಗೆ ಇದರಿಂದ ಬುದ್ಧಿ ಕಲಿಸ್ಬೋದಾ? ಗಂಡನಿಗೆ ಬುದ್ಧಿ ಕಲಿಸೋದಿಕ್ಕೆ ಇದಕ್ಕಿಂತ ಇನ್ನೊಂದು ಆಯುಧ ಬೇಕಾ? ಇದ್ರಲ್ಲಿ ಹೊಡೆದ ಅಂದ್ರೆ ಏಟು ಸಾಕತ್ತಾಗೆ ಬೀಳುತ್ತೆ. ಮೊನ್ನೆ ಒಂದ್ ಲಟ್ಟಣಿಗೆ ತಗೊಂಡಿದ್ದೆ, ಅದ್ ಯಾಕೋ ಕೆಲ್ಸಕ್ ಬರ್ಲಿಲ್ಲ. ಸೌಂಡ್ ಬಂತು, ಏಟ್ ಬಿಡ್ಲಿಲ್ಲ. ಮೇಡಮ್ ಇದು ಅಂತಿಂತ ಲಟ್ಟಣಿಗೆ ಅಲ್ಲ, ಹೈ ಕ್ವಾಲಿಟಿ ಲಟ್ಟಣಿಗೆ. ತಲೆ ಮೇಲೆ ಬಿಟ್ಟ ಅಂದ್ರೆ ಹಂಗೆ ಓಪನ್ ಆಗ್ಬಿಡುತ್ತೆ. ನಾನು ಇಂಥ ಲಟ್ಟಣಿಗೆಗೋಸ್ಕರನೇ ಕಾಯ್ತಾ ಇದ್ದೆ. ಇನ್ಮೇಲೆ ನನ್ನ ಗಂಡನ್ಗೆ ಚೆನ್ನಾಗ್ ಬುದ್ಧಿ ಕಲಿಸ್ತೀನಿ. ಈ ಕಡೆ ಹೊಡೆಯದ, ಈ ಕಡೆ ಹೊಡೆಯದ. ಯಾವ ಕಡೆಯಿಂದ ಬೇಕಾದ್ರೆ ಹೊಡಿರಿ, ಸಖತ್ತಾಗಿ ಎಟ್ ಬೀಳುತ್ತೆ. ಹಾಗಾದ್ರೆ ಒಂದ್ಸರಿ ಟೆಸ್ಟ್ ಮಾಡ್ಬಿಡ್ಲಾ? ಮಾಡಿ ರಕ್ತ ಬರಂಗ್ ಹೊಡಿತೀರಲ್ರಿ ಟೆಸ್ಟ್ ಅಂತ ಅಂದ್ಬಿಟ್ಟು. ಲಟ್ಟಣಿಗೆ ಗಟ್ಟಿ ಇಲ್ಲ ಅಂತ ಕಾಣಿಸುತ್ತೆ. ಹೊಡ್ಸ್ಕೊಂಡು ಸುಧಾರ್ಸ್ಕೊತಾ ಕೂತಿದ್ದಾರೆ, ಲಟ್ಟಣಿಗೆ ಗಟ್ಟಿ ಇಲ್ಲ ಅಂತ ಹೇಳ್ತಾರಲ್ಲ. ತಗೊಂಡ್ರಿ. ಓಡ್ಬನ್ನಿ. ಲಟ್ಟಣಿಗೆ ಗಟ್ಟಿ ಲಟ್ಟಣಿಗೆ. ಮೊದ್ಲು ನಾನು ಆಸ್ಪತ್ರೆ ಕರ್ಕೊಂಡೋಗ. ಏನಪ್ಪಾ ನಿಮ್ ಫ್ರೆಂಡ್ಗೆ ಯಾರೋ ಯಮ್ಮ ಹಿಡ್ಕೊಂಡು ಹೊಡಿತಾ ಇದ್ರು, ನೋಡ್ಕೊಂಡು ಸುಮ್ನೆ ನಿಂತಿದ್ರಾ? ನಾನೇನಮ್ಮ ಮಾಡೋದು? ಟೆಸ್ಟ್ ಮಾಡ್ತೀನಿ ಅಂತ ಹೇಳಿ ಪಾಪ ಯಾವ ಮಾಡ್ಕೊಂಡ್ಬಿಟ್ಲು. ಸಿಕ್ಕಾಪಟ್ಟೆ ನೋವ್ತಾ ಇದೆ ಕಣೋ. ಏನೇನೋ ಮಾಡಕ್ ಹೋದ್ರೆ ಇನ್ನೇನಾಗುತ್ತೆ? ನಿಮ್ಗೆ ಹಾಗೆ ಆಗ್ಬೇಕು. ಮನೇಲೆ ಇರ್ಬಾರ್ದಾಗೆ. 3 lakhs rupees ಕೊಟ್ಟು ಡೀಲರ್ಶಿಪ್ ತಗೊಂಡಿರೋದು ಮನೇಲೆ ಇರೋದಕ್ಕಲ್ಲ ಅತ್ತೆ, ಲಟ್ಟಣಿಗೆನ ಮಾರ್ಲೇಬೇಕಾಗುತ್ತೆ. ಪದು ಬಿಟ್ಲ ನುಸ್ತಕ್ಕೆ ಎಲ್ಲಾಗಿದ್ದು? ಚಪಾತಿ ಲಟ್ಸಕ್ಕೆ ಪೂರಿ ಲಟ್ಸಕ್ಕೆ ಅಂತ ಹೇಳಿದ್ರೆ ಸಾಕಾಗಿರ್ತಿತ್ತು. ಆಯಮ್ಮ ಇದನ್ನ ಗಂಡನ ಮೇಲೆ ಪ್ರಯೋಗ ಮಾಡಬಹುದಾ ಅಂತ ಕೇಳಿದ್ದಕ್ಕೆ ಇವನು ಓಹೋ ಧಾರಾಳವಾಗಿ ಪ್ರಯೋಗ ಮಾಡ್ಬೋದು ಅಂತಂದ. ಅದಕ್ಕೆ ಅವಳು ಧಾರಾಳವಾಗಿ ಕೊಟ್ಲು. ಇವಾಗ ಎಷ್ಟು ಸೇಲ್ಸ್ ಆಯ್ತು? 200 ರೂಪಾಯಿ ಸೇಲ್ಸ್ ಆಗಿತ್ತು. 200 ರೂಪಾಯಿ ಆಸ್ಪತ್ರೆಗೆ ಕೊಟ್ವಿ, 200 ರೂಪಾಯಿ ಮಸಾಲೆ ದೋಸೆ ತಿಂದ್ವಿ, 100 ರೂಪಾಯಿ ಮಿಕ್ಕಿದೆ ತಗೊಳ್ಳಿ. ಸರ್ ಇದು ಲಟ್ಟಣಿಗೆನಾ? ಅಲ್ಲಮ್ಮ ಕೊಡಲು. ಮೇಡಮ್ ಇದು ಅಂತಿಂತ ಲಟ್ಟಣಿಗೆ ಅಲ್ಲ, ತುಂಬಾ ಒಳ್ಳೆ ಲಟ್ಟಣಿಗೆ. 500 ರೂಪಾಯಿಗೆ 5 ಲಟ್ಟಣಿಗೆ ಕೊಡ್ತೀವಿ, ಜೊತೆಗೆ ಒಂದು ಟಿ ಶರ್ಟ್ ಫ್ರೀಯಾಗಿ ಕೊಡ್ತೀವಿ. ಟಿ ಶರ್ಟ್ ಅಂತಿಂತ ಟಿ ಶರ್ಟ್ ಅಲ್ಲ, ಮನೇಲಿರೋರು ಎಲ್ಲ ಹಾಕೋಬಹುದು. 5 ಲಟ್ಟಣಿಗೆ ತಗೊಂಡ್ ನಾನೇನ್ ಮಾಡ್ಲಿ? ಏನ್ ಮೇಡಮ್ ಹಿಂಗ್ ಮಾತಾಡ್ತೀರಾ? ಮದುವೆಗೂ ಮುಂಚೆಗೂ ಹೋಗ್ತೀರಪ್ಪ, ಅಲ್ಲಿ ವಧುವರರಿಗೆ ಇದನ್ನ ಗಿಫ್ಟ್ ಆಗಿ ಕೊಡಿ, ಅವ್ರು ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ಗೊತ್ತಾ? ಹೌದಾ? ಹಾಗಾದ್ರೆ ಒಂದ್ ಸೆಟ್ ಕೊಡಿ. ಒಂದು ಸೆಟ್ 500 ರೂಪಾಯಿ. ಲಟ್ಟಣಿಗೆ ಲಟ ಲಟ ಲಟ್ಟಣಿಗೆ. ಇದು ಲಟ್ಟಣಿಗೆ ಅಲ್ಲ, ಬಾಸುರಿ. ಹೌದು ಸರ್, ಇದು ಲಟ್ಟಣಿಗೆನೆ. ಬಹಳ ಒಳ್ಳೆ ಕ್ವಾಲಿಟಿ ಇದು. ಈ ತರ ಲಟ್ಟಣಿಗೆ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. 5 ಲಟ್ಟಣಿಗೆ ತಗೊಂಡ್ರೆ ಒಂದು ಟಿ ಶರ್ಟ್ ಫ್ರೀ. ಚೀಪ್ ಆಗಿರೋ ಆಫರ್ ಕೂಡ ನಿಮ್ಗೆಲ್ಲೂ ಸಿಗೋದಿಲ್ಲ. ಇದು ಚೆನ್ನಾಗಿ ಕೆಲಸ ಮಾಡುತ್ತದೆ. ಏನ್ ಹಿಂಗ್ ಕೇಳ್ತೀರಾ? ಈಗ ತಾನೇ ಈ ಮೇಡಮ್ ಅವ್ರು ತಗೊಂಡಿದ್ದಾರೆ, ಅವ್ರನ್ನ ಕೇಳಿ ಗೊತ್ತಾಗುತ್ತೆ. ಹೌದು ಸರ್, ತುಂಬಾ ಚೆನ್ನಾಗಿದೆ, ನೀವು ತಗೊಳ್ಳಿ. ಹಾಗಿದ್ರೆ ನಮ್ಗೆ ಒಂದು ಸೆಟ್ ಕೊಡಿ.
ಸರಿ ನಿಮ್ದು ಮನೆ ಎಲ್ಲಿ? ನಿಮ್ಗೆ ಪಾಂಡುರಂಗ ಗಂಡುಗಲ್ಲಿ ಗೊತ್ತಾ, ಎಡಗೈ ಬಲ್ಗೈ? ಅದೇ ಚಿಪ್ಪಣ ಚುಕ್ಕ. ಅವ್ರ ಮನೆಯಲ್ಲೇ ನಾವಿರೋದು. ನೋಡಿ, ನಿಮ್ಗೆ ಹೋಲ್ಸೇಲ್ ಆಗ್ಬೇಕಂದ್ರೆ ಅಲ್ಲಿಗೆ ಬಂದ್ಬಿಡಿ, ಇನ್ನು ಚೀಪ್ ಆಗಿ ಕೊಡ್ತೀವಿ. ವೆರಿ ಗುಡ್. ಯಾವಾಗ್ಲೂ ಹಾಗೆ ನಮ್ಮವರೇ ಕೊಂಡ್ಕೊಳ್ಳೋ ತರ ಆಕ್ಟ್ ಮಾಡಿದಾಗ ಜನ ಸೇರ್ತಾರೆ, ಇಷ್ಟಪಟ್ಟು ತಗೋತಾರೆ. ಅದಕ್ಕೆ ನಮ್ ಪಲ್ಲುಂತು ಏನು ಚೆನ್ನಾಗಿ ಅಭಿನಯಿಸಿದ್ಲು ಅಂತೀರ ಗೊತ್ತಾ, ಬಂದ ತಕ್ಷಣ ಸೂಪರ್ ಆಗಿ. ಲೇ ದಂಡಪಿಂಡಗಳ, ನಾನ್ ಕೊಟ್ಟಿರೋ 3 ಲಕ್ಷದಲ್ಲಿ ಎಷ್ಟು ರೂಪಾಯಿ ವಾಪಸ್ ಬಂತು? ಅಭಿ ಈಗ ತಾನೇ ಬಿಸ್ನೆಸ್ ಶುರು ಮಾಡಿದ್ದಾರೆ, ಫುಲ್ ಕಂಪ್ಲೀಟ್ ಆಗ್ಲಿ ಇರಿ, ನಿಮ್ ದುಡ್ಡನ್ನ ವಾಪಸ್ ಕೊಡ್ತಾರೆ. ಕೊಡ್ಲಿಲ್ಲ ಅಂದ್ರೆ ನಾನು ಕೊಡ್ಬೇಕಾಗತ್ತೆ. ಲೇ ಬಿಟ್ಲ, ನಾನು ನಾವು ಮಾರ್ಕೆಟ್ ಹತ್ರ ಹೋಗೋಣ ಕಣ. ಅಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾರೆ. ತಲೆಗೆ ಒಂದೊಂದು ಲಟ್ಟಣಿಗೆ ಮಾರಿದ್ರು 4 ಲಕ್ಷ ರೂಪಾಯಿ ಮಾಲು ಒಂದೇ ದಿವಸದಲ್ಲಿ ಸೇಲ್ ಆಗ್ಬಿಡ್ಬೇಕು. ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗಬಾರ ಅನ್ಬೇಡ. ಸರಿ ಬಿಡಪ್ಪ, ಅದೇನು ಬಂದಿದ್ವು ಅಂತ ಹೇಳು. ನಿಮ್ಗೆ ಗೊತ್ತಾ? ಗೊತ್ತಿಲ್ದೆ ಏನು? ನಾವ್ ಇವ್ರಿಗೆ ಲಟ್ಟಣಿಗೆ ಮಾರಿದ್ದು. ಯಾಕೆ ಸಾರ್ ಲಟ್ಟಣಿಗೆ ಸರಿಯಾಗಿ ಕೆಲಸ ಮಾಡ್ತಿಲ್ವಾ? ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಾವು ಅದ್ರ ಮೇಲೆ ಮಲು ಸ್ಕೇಟಿಂಗ್ ರೋಲರ್ ತರ ಅನ್ನಿ. ಮುಚ್ಚ ಬಾಯೆ. ಲಟ್ಟನ್ಗೆ ಟೀ ಶರ್ಟ್ ಮಾರ್ತಾರೋ ವಿಷಯ ಕೇಳಿ ನನ್ಗೆ ತುಂಬಾ ಸಂತೋಷ ಆಯ್ತು. ಇನ್ಸ್ಪೆಕ್ಟರ್ ಸಾಬ್, ಈ ಮಾಲೆಲ್ಲ ಮೊದಲು ಎಲ್ಲಿಂದ ಬಂತು ಅಂತ ಕೇಳಿ. ತೆಪ್ಪಗೆ ನಿಂತ್ಕೊಂಡ್ರೆ ನಾವು ಕೇಳ್ತೀವಿ. ಇದು ಎಲ್ಲಿಂದ ತಗೊಂಬಂದ್ರಿ? ಹೋಲ್ಸೇಲ್ ಬಿಸ್ನೆಸ್ ಎಲ್ಲಿ? ನಿಮ್ಮ ಅಂಗಡಿ ಎಲ್ಲಿ? ರಿಟೇಲ್ಗೆ ಯಾಕೆ ಮಾರಾಟ ಮಾಡ್ತಾ ಇದ್ದೀರಾ? ಇದಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀರಾ? ಮುಂದೆ ನಾನು ಕೇಳ್ತೀನಿ, ನೀನ್ ತೆಪ್ಪಗೆ ನಿಂತ್ಕೊ. ಶಿಶುಪಾಲ್ ಸಾಹೇಬ್ರೆ, ಇವಾಗ ಏನಾಯ್ತು ಅಂತ? ರೇ ಪಾಂಡುರಂಗ, ಈ ಮಾಲ್ ನಿಮ್ಗೆ ಯಾರು ಮಾರಿದ್ದು? ಈ ಲಟ್ಟನ್ಗೆ ಮೂಲ ನನಗ್ ಬೇಕು. ರಾಜವ್ರೆ, ಮೂಲ ಕೇಳ್ತಿದ್ದಾರೆ, ಅದು ಏನು ಅಂತ ಹೇಳಿ. ಲಟ್ಟಣಿಗೆ ಮೂಲ ಟ್ರೀ, ಅದನ್ನ ಮರದಲ್ಲಿ ಮಾಡಿರೋದು. ಮೇಡಮ್, ಲಟ್ಟಣ್ಗೆ ಏನ್ ಮರದಲ್ಲಿ ನೇತಾಡುತ್ತಾ? ಇಲ್ಲ, ಉದ್ದಕ್ಕೊಂದು ಕಾಯಿ ಇರುತ್ತೆ, ಮರದಲ್ಲಿ ಅದು ಲಟ್ಟಣಿಕೆ ತರ ಜೋತಾಡ್ತಿರುತ್ತೆ. ತೆಪ್ಪಗೆ ನಿಂತ್ಕೊಳ್ಳೋ. ಮೇಡಮ್, ಈ ಮಾಲ್ ಎಲ್ಲಿಂದ ಬಂತು ನಮ್ಗೆ ಕರೆಕ್ಟ್ ಆಗಿ ಹೇಳಿ. ನೋಡಿ ಇನ್ಸ್ಪೆಕ್ಟರ್ ಶಿಶುಪಾಲ್ ಸಾಹೇಬ್ರೆ, ಬಿರಾದರ್ ಅಂತ ಒಬ್ರು ಬಂದಿದ್ರು, ಅವರೇ ನಮ್ಗೆ ಡೀಲರ್ಶಿಪ್ ಕೊಟ್ಟಿದ್ದು. ನಾವು 3 ಲಕ್ಷ ರೂಪಾಯಿ ತಗೊಂಡು ಮಾಡ್ತಾ ಇದೀವಿ. ಆ ಬಿರಾದಾರ್ ಅಂದ್ರೆ ಯಾರು ಗೊತ್ತಿಲ್ಲ, ಮನೆಗೆ ಬಂದಿದ್ರು, ಲಟ್ಟಣಿಗೆ ತುಂಬಾ ಚೆನ್ನಾಗಿತ್ತು ಅಂತ ನಾವು ತಗೊಂಡ್ವಿ. ಇದೆಲ್ಲ ನಮ್ಮ ಅಂಗಡಿ ಮಾಲು. ನಮ್ಮ ಅಂಗಡಿ ಮಾಲು ದರೋಡೆ ಆಗಿದೆ. ದರೋಡೆ ಆಗಿದ ಮಾಲನ್ನ ಆಚೆ ತಂದು ಅರ್ಧ ಬೆಲೆಗೆ ಮಾರ್ತಾ ಇದ್ದಾನೆ. ಓ ಮೈ ಗಾಡ್, ಇದೆಲ್ಲ ಕದ್ದು ಮಾಲ? ಹೌದು ಮೇಡಮ್, ನೀವು ಮಾಲ್ ತಗೊಂಡ್ರ ರಸೀದಿ ಇದೆಯಾ? ಅವನು ಡೀಲರ್ಶಿಪ್ ನಂಬರ್ ಇದೆಯಾ? ಅವ್ನು ಮಾಲ್ ಎಲ್ಲಿಂದ ತಗೊಂಡಿದ್ದಾನೆ ಅಂತ ನಿಮಗ್ ಗೊತ್ತಾ? ಯಾರೋ ಮನೆಗೆ ಬಂದ ಮಾಲ್ ಕೊಟ್ಟ, ಚೀಪಾಗಿ ಸಿಕ್ತು ಅಂತ ಹಿಂದೂ ಮುಂದೆ ನೋಡಿದ್ರೆ ನೀವು ತಗೊಂಡ್ಬಿಟ್ರಿ. ಈಗ ಏನ್ ಮಾಡೋದು ಇನ್ಸ್ಪೆಕ್ಟರ್? ಈಗ ಏನ್ ಮಾಡೋದು ಅಂದ್ರೆ, ಇವ್ರ ಅಂಗಡಿ ದರೋಡೆ ಆಗಿದೆ, ಲಕ್ಷಾಂತರ ರೂಪಾಯಿ ಮಾಲ್ ಕಳವಾಗಿದೆ. ಆ ದರೋಡೆ ನೀವೇ ಕಾರಣ ಅಂತ ನಮಗ್ ಕಂಪ್ಲೇಂಟ್ ಬಂದಿದೆ. ಅಬ್ಬಿ, ಏನ್ ಸುಮ್ನೆ ನಿಂತ್ಕೊಂಡಿದೀರಾ? ನೋಡಿ ಸರ್, ನಾನು ಅದನ್ನ ಬೇಕು ಅಂತ ತಗೊಂಡಿಲ್ಲ, ಏನಾದ್ರು ಹೇಳ್ರಿ. ನೋಡಿ ಶಿಶುಪಾಲ್ ಸಾಹೇಬ್ರೆ, ಪಾಂಡುರಂಗ, ವ್ಯವಹಾರನೇ ಬೇರೆ, ವಿಶ್ವಾಸನೇ ಬೇರೆ. ನಾನ್ ಡ್ಯೂಟಿ ಮೇಲೆ ಇಲ್ದಿದ್ದಾಗ ಬಂದು ಒಂದ್ ಕಪ್ ಕಾಫಿ ಕುಡಿತೀನಿ. ಡ್ಯೂಟಿ ಮೇಲೆ ಇದ್ದಾಗ ಒಂದ್ ತೊಟ್ಟು ಮುಟ್ಟಲ್ಲ. ಒಂದ್ ತೊಟ್ಟು ಮುಟ್ಟಲ್ಲ, ಲೋಟು ತುಂಬಾ ಕೊಟ್ರೆ ಕುಡಿತಾರೆ. ಅವ್ರು ಕೇಳಿದ್ರೇನೋ? ಕೇಳ್ದೆ ಹೋದ್ರು ಹೇಳೋದ್ ನಮ್ ಧರ್ಮ ಸರ್. ನೀನ್ ತೆಪ್ಪು ನಿಂತ್ಕೊಳಲ್ಲ ಅಂತ ಕಾಣಿಸುತ್ತೆ. ಟೋಪಿ ತೆಗಿ. ಈ ಕಡೆ ಟೋಪಿ ಹಾಕು, ಆ ಡ್ಯೂಟಿ ಮಾಡಿ. ಪಾಂಡುರಂಗ, ಇವ್ರ ಅಂಗಡಿಯಿಂದ ದರೋಡೆ ಆಗಿರೋ ಮಾಲ್ನ ನೀವು ಮಾರಾಟ ಮಾಡ್ತಾ ಇದ್ದೀರಾ. ಮಾಲು ನಿಮ್ ಮನೇಲಿದೆ, ಹಾಗಾಗಿ ನಿಮ್ಮೆಲ್ಲರನ್ನು ನಾನು ಅರೆಸ್ಟ್ ಮಾಡ್ಬೇಕಾಗತ್ತೆ. ಆದ್ರೆ ಇದನ್ನೆಲ್ಲ ನಮಗ್ ಮಾರಿದ್ ಬಿರಾದರ್ ಅಲ್ವಾ? ಆ ಕಳ್ಳ ಬಿರದಾರ ಎಲ್ಲಿಂದ ತೋರಿಸ್ರೆ? ನನ್ಗೊಂದ್ 3 ದಿನ ಟೈಮ್ ಕೊಡಿ, ಬಿರಾದರ್ನ ಹುಡುಕಿ ತಂದು ಒಪ್ಪಿಸ್ತೇನೆ. 3 ದಿವಸ ಟೈಮ್ ಕೊಡ್ತೀನಿ. ಬೇಡದ, ಇವರೆಲ್ಲರೂ ತಲೆ ತಪ್ಪಿಸ್ಕೊಂಡು ಓಡೋಟೋಗ್ತಾರೆ. ಈ ಮನೆಯವ್ರ ತಲೆ ತಪ್ಪಿಸ್ಕೊಂಡು ಹೋಗಕ್ ಚಾನ್ಸೇ ಇಲ್ಲ ರೇ. ನೋಡಿ, ಮನೆ ಸುತ್ತ ಸರ್ಪಗಾವಲ್ ಹಾಕ್ಸ್ಬಿಡ್ತೀನಿ. ಸ್ಟೇಷನ್ ಇರೋದೇ ನಾನು ಮತ್ತೊಬ್ಬ, ಸರ್ಪಗಾವಲ್ ಹಾಕ್ಬಿಡ್ತಾರಂತೆ. ನಿನಗ್ ಯಾಕೋ ಬೇರೆ ಸ್ಟೇಷನ್ ಇಂದ ಕರೆಸ್ತೀನ? ನೀನ್ ಜಾಸ್ತಿ ಮಾತಾಡಿದ್ರೆ ನಿನ್ನೆ ಬೇರೆ ಸ್ಟೇಷನ್ ರವಾನೆ ಮಾಡ್ಬಿಡ್ತೀನಿ. ದರೋಡೆ ಆಗಿರೋದು 50 ಲಕ್ಷ ರೂಪಾಯಿ. ನನಗ್ ನ್ಯಾಯ ಒದಗಿ ನೋಡಿ. ನೋಡಿ, 3 ದಿವಸದೊಳಗೆ ಆ ಬಿರಾದರ್ನ ತಂದು ಒಪ್ಪಿಸ್ಬೇಕು. ಓಕೆ ಓಕೆ. ಹಬಿ, ನೀವ್ ಆ ಬಿರಾದರ್ನ ನೋಡಿದೀರಾ ಅಲ್ವಾ? ನೋಡಿದೀನಿ. ಆ ಪೋತಿ ಮೂತಿನ ನೋಡ್ದೆ ಏನು? ಹಬಿ, ನಿಮ್ಗೆ ನನ್ ಮೇಲೆ ಪ್ರೀತಿ ಇದೆ ಅಲ್ವಾ? ಒಂದು ಮೂಟೆಷ್ಟು ಪ್ರೀತಿ ಇದೆ. ಹಬಿ, ನಿಮ್ಗೆ ನನ್ ಮೇಲೆ ಪ್ರೀತಿ ಇರೋದೇ ಆದ್ರೆ ಆ ಬಿರಾದರ್ ಎಲ್ಲಿದ್ರು ಹುಡ್ಕೊಂಡ್ ಕರ್ಕೊಂಡ್ ಬರ್ಬೇಕು. ನಾನ್ ಹುಡ್ಕೊಂಡ್ ಕರ್ಕೊಂಡ್ ಬರೋದಾ? ಹಬಿ ಪ್ಲೀಸ್, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಆ ಬಿರಾದರ್ ಎಲ್ಲೇ ಇದ್ರು ಹುಡ್ಕಿ ಕರ್ಕೊಂಡ್ ಬನ್ನಿ. ನೋಡಿಮ್ಮ, 3 ದಿವಸದಲ್ಲಿ ಬಿರಾದರ್ನ ಕರ್ಕೊಂಡ್ಬಂದು ನಮ್ಗೆ ಒಪ್ಪಿಸ್ಬೇಕು. ಇಲ್ಲ ಅಂದ್ರೆ ನಾನು ಇವರಿಬ್ಬರನ್ನ ಕರ್ಕೊಂಡು ಹೋಗ್ತೀನಿ. ನಾನು ವಿದ್ಯಾವಂತ ನಿರುದ್ಯೋಗಿ, ನನಗೆ ಕೆಲಸ ಅಂದ್ರೆ ಇಷ್ಟ. ಎಲ್ಲಾ ಕಡೆ ಕೆಲಸ ಕೇಳಿ ಕೇಳಿ ಸುಸ್ತು ಹೊಡೆದು ಹೋಗಿದ್ದೇನೆ.
ಈ ಬೋರ್ಡ್ ನೋಡಿದವರು ದಯವಿಟ್ಟು ಕೆಲಸ ಕೊಡಬೇಕು, ನಾನು ನಂಬಿಕಸ್ತ ಇಂತಿ ಪಾಂಡುರಂಗ. ಓ ನಿಂಗಿನ ಕೆಲಸ ಸಿಕ್ಕಿಲ್ವಾ? ನಾನೆಲ್ಲೋ ನೀನು ಮೂರ್ಛೆ ರೋಗ ಇದೆ ಅನ್ಕೊಂಡ್ಬಿಟ್ಟಿದ್ದೆ. ಸುಮ್ನೆ ಸರಿಯಾಗಿ ಇದೆ. ನಿಮ್ಗೆ ಇನ್ನೂ ಕೆಲಸ ಸಿಕ್ಕಿಲ್ವಾ? ಇಲ್ಲ ಮೇಡಮ್, ಅದಕ್ಕೆ ಹುಡ್ತಾ ಇದ್ದೀನಿ. ನನ್ನ ಹೆಸರು ಸರೋಜಾ ಅಂತ. ಅರ್ಧ ಗಂಟೆ ಕೆಲಸ ಮಾಡಿದ್ರೆ 5,000 ಕೊಡ್ತೀನಿ. ಏನ್ ಮೇಡಮ್ ಈಗ ಹೇಳ್ತಿದ್ದೀರಾ? ಅರ್ಧ ಗಂಟೆ ಕೆಲಸ ಮಾಡಿದ್ರೆ 5,000 ರೂಪಾಯಿನ? ನನಗೆ ಯಾರಾದ್ರೂ ಡೀಲರ್ಶಿಪ್ ಕೊಡ್ತಾರೇನೋ ಅಂತ ಹುಡ್ತಾ ಇದ್ದೀನಿ. ಸದ್ಯಕ್ಕೆ ಇದನ್ನೇ ಬೋಣಿ ಅಂತ ತಿಳ್ಕೊಳ್ಳಿ. ಆಯ್ತು, ಬರೋದನ್ನ ಯಾಕೆ ಬಿಡ್ಬೇಕು? ನಿಮ್ ಕೆಲ್ಸನ ನಾನ್ ಮಾಡ್ಕೊಡ್ತೀನಿ. ಇದು ತುಂಬಾ ಗುಟ್ಟಿನ ವಿಷಯ. ಹೊರಗಡೆ ಏನಾದ್ರೂ ಬಾಯ್ ಬಿಟ್ರೆ ನಿನ್ ಕೈ ಕಾಲ್ ಮುರಿದಾಕ್ಬಿಡ್ತೀನಿ. ತಗೋ ಸೈನ್ ಹಾಕು. ಮೇಡಮ್, ಹಾಕ್ಸ್ಕೊಂಡಿದ್ದು ಏನು ಅಂತ ಹೇಳಿ ಪಾಂಡುರಂಗ, ನನ್ ಗಂಡ ಸರಿ ಇಲ್ಲ, ಕುಡ್ಕ. ದಿನ ಕುಡ್ಕೊಂಡ್ ಬರ್ತಾನೆ, ಕತ್ತಿಸ್ಕೊಂಡ್ ಬರ್ತಾನೆ. ಅಲ್ಗೂ ಮೊನ್ನೆ ಲಟನ್ಗೆ ತೊಗೊಂಡು ಹೊಡೆಯಕ್ ಹೋದೆ. ನನ್ ಗಂಡ ತಕ್ಷಣ ಹೆಲ್ಮೆಟ್ ಹಾಕೊಂಡ್ಬಿಟ್ಟ. ಈಗ ನಾನೇನ್ ಮಾಡ್ಬೇಕು? ನೀವೇಗೋ ಅಗ್ರಿಮೆಂಟ್ ಸೈನ್ ಮಾಡಿದೀರಾ, ನಾನು 5,000 ಕೊಟ್ಟಿದ್ದೀನಿ. ನೀವ್ ಹೋಗಿ ನನ್ ಗಂಡನ ಕೈ ಕಾಲು ಮುರಿಬೇಕು. ಇಂಥ ಕೆಲ್ಸನ ನನ್ನಿಂದ ಮಾಡಕ್ಕಾಗಲ್ಲ. ಮಾಡಕ್ಕಾಗಲ್ಲ ಅಂದ್ಮೇಲೆ ಬೋಲ್ಡ್ ಯಾಕೆ ಹಾಕೊಂಡೆ? ಹಾಗಾದ್ರೆ ನೀನು ನಂಬಿಕಸ್ತ ಅಲ್ಲ ಅಂತ ಅರ್ಥ ಆಯ್ತು. ನೀವ್ ಏನ್ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ, ನನ್ನ ಕೈಲಿ ಈ ಕೆಲ್ಸ ಆಗಲ್ಲ. ಹಂಗಾದ್ರೆ ಈ ಸಾಕ್ಷಿ ಉಳಿಬಾರ್ದು. ನಾಳೆ ನನ್ ಗಂಡನ್ಗೆ ಏನಾದ್ರೂ ಈ ವಿಷಯ ಗೊತ್ತಾಗ್ಬಿಟ್ರೆ ಅದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಈ ಲಟ್ಟನಿಗೆ ತಗೊಂಡು ತಲೆ ಬಿಲ್ಡೆನ ಬಿಚ್ಚಬೇಕು ಅಂತ ಅನ್ಕೊಂಡಿದ್ದೀನಿ. ಏನ್ ಪಾಂಡುರಂಗ ಅವ್ರೆ ನೀವಿಲ್ಲಿ? ಅಯ್ಯೋ ಬಿರದರ್ ಅವ್ರೆ, ನಾನ್ ನಿಮ್ಮನ್ನೇ ಹುಡ್ತಾ ಇದ್ದೆ. ಕೊನೆಗೂ ಸಿಕ್ಕಿದ್ರಲ್ಲ. ಅದಿರ್ಲಿ, ಹೇಗ್ ನಡೀತಿದೆ ಬಿಸ್ನೆಸ್? ತುಂಬಾ ಚೆನ್ನಾಗಿ ನಡೀತಿದೆ. ಹೌದು, ಎಲ್ಲ ಬಿಸ್ನೆಸ್ ನನ್ನ ಹೆಂಡತಿಗೆ ಕೊಟ್ಟಿದ್ರಲ್ಲ, ನನ್ಗೆ ಯಾಕೆ ಕೊಡ್ಬಾರ್ದು ಅಂತ. ನೀವು ಹೆಚ್ಚಿಗೆ ಕಾಸು ಕೊಡಿ, ನಿಮ್ಗೂ ಕೊಡ್ತೀನಿ. ನಾನು 3 ಲಕ್ಷ ರೂಪಾಯಿ ಕೊಡ್ತೀನಿ. ಜಾಸ್ತಿ ಕಮಿಷನ್ ಕೊಡಕ್ಕಾಗತ್ತಾ? ಕೊಡ್ತೀನಿ, ಆದ್ರೆ ಈ ವಿಷಯ ನಿಮ್ ಹೆಂಡತಿ ಗೊತ್ತಾಗಬಾರ್ದು. ಯಾವ್ದು ಕಾರಣಕ್ಕೂ ಗೊತ್ತಾಗಲ್ಲ. ಬನ್ನಿ ಮನೆಗೆ. ನಡೀರಿ. ಅಮ್ಮ, ಸುಮ್ನೆ ಹೋಗಿ ಯಾರ ಹತ್ರನೂ ಸಿಕ್ಕಾಕೊಂಡಂಗಾಯ್ತಲ್ಲಮ್ಮ. ನನ್ ಸೊಸೆ ಮಾಡೋದು 1 2 ಎಲ್ಲ ಇಂಥ ಕೆಲ್ಸಗಳೇ. ಆಯಮ್ಮ ಮಾಡೋ ಕೆಲ್ಸಗಳಿಗೆ ಈಗ ನೋಡಿ ಎಲ್ಲದಕ್ಕೂ ನಮ್ಮ ಯಜಮಾನ್ರೆ ತಲೆ ಕೊಡೋ ಹಾಗಾಗಿದೆ. ಆಚೆ ಕಡೆ ಹೋದ ಈ ನನ್ನ ಮಗ ಮನೆಗೆ ಇನ್ನೂ ಬಂದಿಲ್ವಲ್ಲ. ಎಲ್ಲಿದಾರೋ, ಏನ್ ಮಾಡ್ತಿದಾರೋ, ಯಾರ್ ಹಿಡ್ಕೊಂಡು ತದಕ್ತಾ ಇದಾರೋ ಒಂದು ಗೊತ್ತಾಗ್ತಿಲ್ಲ ಅಂತೆ. ಗಡ್ವಲೇಶ್ವರ, ನನ್ನ ಮಗನಿಗೆ ಏನು ತೊಂದರೆ ಆಗದೆ ಬೇಗ ಮನೆಗೆ ಬರೋ ಹಾಗೆ ಮಾಡಪ್ಪ. ನಿನ್ಗೆ ನೂಲ ಒಂದು ತೆಂಗಿನಕಾಯಿ ಹೊಡಿತೀನಿ. ಅತ್ತೆ, ನಿಮ್ ಮಗ ಬಂದೇ ಬಿಟ್ರು. ಮಗನೇ, ನಿನಗೆ 100 ವರ್ಷ ಆಯಸ್ಸು ಕಣ. ಎಷ್ಟ್ ವರ್ಷ ಆಯಸ್ಸಿದ್ರೆ ಏನ್ ಪ್ರಯೋಜನ ಆತೆ? ಸಂಸಾರ ಮಾಡೋ ಭಾಗ್ಯನೇ ಇಲ್ಲ. ಏನು ಅಣ್ಣಯ್ಯ, ಬಿರಾದರವ್ರನ್ನ ಜೊತೆಲೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ನನ್ನನ್ನ ಏನಂತ ತಿಳ್ಕೊಂಡಿದ್ಯಮ್ಮ? ಒಂದು ಸಲ ರಸ್ತೆ ಕಾಲಿಟ್ರೆ ಸಾಕು, ಎಲ್ಲ ಸಕ್ಸಸ್. ಮಗನೇ, ನೀನು ಕ್ಷೇಮವಾಗಿ ಮನೆಗೆ ಬಂದಲೇ ಗಂಡುಬಲೇಶ್ವರನ್ಗೆ 100 ಒಂದು ತೆಂಗಿನಕಾಯಿ ಹೊಡಿತೀನಿ ಅಂತ ಹರಿಸ್ಕೊಂಡಿದ್ದೀನಿ. 1,000 ರೂಪಾಯಿ ಕೊಡ ಕೊಡ ಕೊಡ. 3 ಲಕ್ಷ ರೂಪಾಯಿ ಈಗ್ಲೇ ಕಿತ್ಕೊಂಡು ಹೋಗಿದೆ. ಅದ್ರ ಮೇಲೆ 1,000 ರೂಪಾಯಿ ಕೊಡ್ಲಾ? ಮಗನೇ, ಹೊಲಕ್ಕೆ ತೀರಿಸ್ಲಿಲ್ಲ ಅಂದ್ರೆ ಗಂಡುಬಲೇಶ್ವರ ಶಾಪ ಕೊಟ್ಬಿಡ್ತಾನೆ. ಶಾಪ ಕೊಡ್ಬೇಡಪ್ಪ ಅಂತ ಬೇಡ್ಕೊಡ್ತಾ ಇರು. ನಾನು ಇವ್ರ ಹತ್ರ ಬಿಸ್ನೆಸ್ ವಿಷಯ ಮಾತಾಡೋದಿದೆ. ಏನೆಲ್ಲ ನೋಡ್ತಿದ್ರಿ? ಜಾಗ ಖಾಲಿ ಮಾಡಿ. ರೀ ಪಾಂಡುರಂಗ ಅವ್ರೆ, ಬಿಸ್ನೆಸ್ ಕೂತ್ಕೊಂಡ್ ಮಾತಾಡೋಣ ಅಥವಾ ನಿಂತ್ಕೊಂಡ್ ಮಾತಾಡೋಣ? ಯಾರೋ ಒಬ್ರು ಬರೋರಿದ್ದಾರೆ, ಅವ್ರು ಬಂದ್ಮೇಲೆ ಕೂತೋ ನಿಂತೋ ಮಾತಾಡಿ ಮಲಗಿಸ್ಬಿಡ್ತೀನಿ. ಏನ್ ಇನ್ಸ್ಪೆಕ್ಟ್ರೆ ನೀವಿಲ್ಲಿ? ಇನ್ಸ್ಪೆಕ್ಟರ್ ಶಿಶುಪಾಲ್ ಸಾಹೇಬ್ರೆ, 3 ದಿನದಲ್ಲಿ ಹಿಡಿದು ಒಪ್ಪಿಸ್ತೀನಿ ಅಂತ ಹೇಳಿದ್ದೆ. ಒಪ್ಸಿದೀನಿ, ಅದೇನ್ ಮಾಡ್ತೀರೋ ಮಾಡ್ಕೊಳ್ಳಿ. ಏನ್ ನಿಮ್ಮ ಹೆಸರು? ಬಿರಾದರ್ ಅಂತ ಸರ್. ಸೇಟು ಗೊತ್ತಾ? ಯಾವ ಸೇಟು? ಅದೇ ಲಟ್ಟನ್ಗೆ ಟಿ ಶರ್ಟ್ ದರೋಡೆ ಆಯ್ತಲ್ಲ ಅಂಗಡಿ, ಆ ಸೇಟು. ಈಗ ನೆನ್ಪಾಯ್ತಾ? ನೆನ್ಪಾಯ್ತು ಸರ್, ಆದ್ರೆ ಆ ಸೇಟು ಒಬ್ಬ ದೊಡ್ಡ ಮೋಸ್ಕರ ಸರ್. ಅಂಗಡಿ ಲೂಟಿ ಮಾಡಿದ್ ಯಾರು? ನಾನೇ ಸರ್. ಅದೇನು ಅಂತ ಸರಿಯಾಗಿ ಹೇಳ್ರಿ. ಸರ್, ನಾನು ಯಾರಿಗೂ ಮೋಸ ಮಾಡೋನಲ್ಲ ಸರ್. ನೀವು ಮೋಸ ಮಾಡ್ಲಿಲ್ಲ ಅಂದ್ರೆ ನಿಮ್ಮನ್ ತದಗಕ್ ನಾವ್ ಯಾಕ್ರಿ ಬರ್ತಾ ಇದ್ವಿ? ಆ ಸೇಟು ಅಂಗಡಿಗೆ ಯಾರು ಸೇರಿ ಲೂಟಿ ಮಾಡಿದ್ರಿ ಸಾಸಿದು ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಿಂತ ಜಾಗದಲ್ಲೇ ಬೋಟಿ ತೆಗೆದು ಬಿಡ್ತೇನೆ. ನಮ್ ಪುಡ್ಲಿಂಗ್ ಸಾಹೇಬ್ರು ಮುಂಚೆ ಬೋಟ್ ಅಂಗಡಿ ಕೆಲಸ ಮಾಡ್ತಿದ್ರು. ಬೇರೆ ಯಾರು ಅಲ್ಲ ಸರ್, ನಾನೊಬ್ನೇ. ಓಹೋ, ಇದು ತಪ್ಪಲ್ವಾ? ಇರ್ಬೋದು ಸರ್, ಆದ್ರೆ ಅದಕ್ಕೊಂದು ಕಾರಣ ಇದೆ. ಕಳ್ತನ ಮಾಡೋದಕ್ಕೂ ಒಂದು ಕಾರಣ ಇದೆಯಾ? ಏನದು? ಸರ್, ನಮ್ಮನೇಲಿ ತುಂಬಾ ಪ್ರಾಬ್ಲಮ್ ಇತ್ತು ಸರ್. ನನ್ನ ಹೆಂಡತಿ ಒಡವೆನಿಟ್ಟು ಸಾಲ ತಗೊಂಬ ಅಂದ್ಲು. ಅದಕ್ಕೆ ನಾನು ಆ ಸೇಟು ಅಂಗಡಿಲಿ ಒಡವೆನಿಟ್ಟೆ. ಒಡವೆ ಇಟ್ರಿ, ಸಾಲ ತಗೊಂಡ್ರಿ.
ಆಮೇಲೆ ಸರ್ ಆಮೇಲೆ ಆ ಸಾಲನೆಲ್ಲ ತೀರಿಸ್ಬಿಟ್ಟೆ. ಆಮೇಲೆ ಆ ಸೇಟು ಯಾವ್ದೋ ಸುಳ್ಳು ಪತ್ರಕ್ಕೆ ಸಹಿ ಹಾಕ್ಸ್ಕೊಂಡು ಚಕ್ರ ಬಡ್ಡಿ ಆ ಬಡ್ಡಿ ಈ ಬಡ್ಡಿ ಅಂತೆಲ್ಲ ಹಾಕಿ ನೀವು ದುಡ್ಡೇ ಕೊಟ್ಟಿಲ್ಲ, ನಾವು ಒಡವೆ ಕೊಡಲ್ಲ ಅಂತ ಸತಾಯಿಸ್ತಾ ಇದ್ದಾನೆ ಸರ್. ನೀವ್ ಹೇಳ್ತಾರ ನಿಜ ಏನ್ರಿ? ಹೌದು ಸರ್, ನಾ ತಗೊಂಡಿದ್ದು 30,000 ರೂಪಾಯಿ. ಆ 30,000 ರೂಪಾಯಿಗೆ ಇನ್ನೂ 20,000 ರೂಪಾಯಿ ಸೇರಿಸಿ 50,000 ರೂಪಾಯಿ ಕೊಟ್ಟೆ ಸರ್. ಈಗ ತಿರ್ಗಾ ಇನ್ನೂ 30,000 ರೂಪಾಯಿ ಬ್ಯಾಲೆನ್ಸ್ ಇದೆ ಅಂತಿದ್ದಾನೆ ಸರ್. ಅದು ನಿಮ್ ವ್ಯವಹಾರ. ಸೇಟು ಅಂಗಡಿ ದರೋಡೆ ಮಾಡಿದ್ಯಲ್ಲ ಆ ವಿಚಾರ ಮಾತಾಡೋ. ಆ ವಿಷಯ ನನ್ನ ಹೆಂಡತಿ ಗೊತ್ತಾಯ್ತು ಸರ್. ಒಡವೆ ತರೋ ತನಕನೂ ನಮ್ಮ ಮನೆಗೆ ಬರ್ಬೇಡ ಅಂತ ಆಚೆ ಹಾಕ್ಬಿಡ್ಲು ಸರ್. ಬಿಡ್ತಾರ ತೋರ್ ಮನೆಯಿಂದ ತಂದ್ ಒಡವೆನ? ಹೌದು ಸರ್. ಈ ಹೆಂಡತಿ ಸಿಟ್ಟು ಬಂದ್ರೆ ಎಲ್ಲಿ ಎತ್ತಿ ಬಿಸಾಡ್ತಾರಂತ ಅವ್ರಿಗೆ ಗೊತ್ತಿರಲ್ಲ. ಆ ಸೇಟು ಲಟ್ಟಣಿಗೆ ವ್ಯಾಪಾರ ಮಾಡ್ತಿದ್ದ. ನಾನು ಆ ಅಂಗಡಿ ದರೋಡೆ ಮಾಡ್ದೆ, ಹೊರಗಡೆ ಮಾರ್ದೆ, ನನ್ನ ಹೆಂಡತಿಗೆ ಹೊಸ ಒಡವೆ ಕೊಡಿಸ್ದೆ. ಈ ಸಬು ಹೇಳ್ಬಿಟ್ಟು ನಮ್ಮ ಹತ್ರ ನೀವು ತಪ್ಪಿಸ್ಕೊಳೋ ಚಾನ್ಸೇ ಇಲ್ಲ ಸರ್. ನಾನು ಹೇಳ್ತಿರೋದು ದೇವರಣೆಗೂ ನಿಜ ಸರ್. ಶಿಶುಪಾಲ್ ಸಾಹೇಬ್ರೆ, ಇವ್ ನೋಡಿದ್ರೆ ಅಮಾಯಕನ್ ತರ ಕಾಣ್ತಾನೆ. ಇವ್ನ್ ಕತೆ ಒಪ್ಕೊಂಡು ಇವ್ನ್ ಬಿಟ್ಬಿಡೋದೇ ಒಳ್ಳೇದು ಅನ್ಸತ್ತೆ. ಹಾಗಿದ್ರೆ ಆ ಸೇಟುನ ರೆಡ್ ಹ್ಯಾಂಡ್ ಆಗಿ ಹಿಡಿದು ನಾನು ಮುಂದೆ ತಂದು ನಿಲ್ಸಿ, ಅವನಿಂದ ತಪ್ಪಾಗಿದ್ರೆ ಇದನ್ನ ನಾನು ಉಟ್ಕೊಂತೀನಿ. ಶಿಶುಪಾಲ್ ಸಾಹೇಬ್ರೆ, ನೀವೇನು ಯೋಚನೆ ಮಾಡ್ಬಿಡಿ, ಅದಕ್ಕೊಂದು ಐಡಿಯಾ ನನ್ನ ಹತ್ರ ಇದೆ. ದಂಡ ಪಿಂಡಗಳ ಮಾಡಿ ಹಂಗಾಗುತ್ತೆ. ಹೆಂಗೆ? ನಮಸ್ಕಾರ. ರಾಮ್ 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 ರಾಮ್. ದೇವಸ್ಥಾನದಿಂದ ಕದ್ದಿರೋ ವಿಗ್ರಹಗಳು. ಕದ್ದಿರೋ ವಿಗ್ರಹ ಒಳ್ಳೇದಿದೆ. ಹಿಂಗಂತೀರ? ಅದನ್ನ ನೋಡ್ತಿದ್ದಾಗ ಆಶ್ಚರ್ಯದಿಂದ ಸತ್ತೋಗ್ಬಿಡ್ತೀರಾ. ಒಳ್ಳೆ ಮಾಲು. ನೋಡಿ ನೋಡಿ, ಸಖತ್ತಾಗಿದೆ. ಇದನ್ನ ಆಚೆ ಕಡೆ ಮಾಡಿದ್ರೆ 10 ಲಕ್ಷಕ್ಕೆ ಹೋಗುತ್ತೆ. ನಿಮಗಿಂತ ಸ್ಪೆಷಲ್ ಆಫರ್ 5 ಲಕ್ಷಕ್ಕೆ. ಕೊಡ್ತಾರೆ ಕೊಡ್ತಾರೆ. ಮಾಸ್ತ್ರ 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 ಸೆಟು ಕದ್ದಿರ ಮಾಲ್ನ 5 ಲಕ್ಷ ರೂಪಾಯಿ ತಗೋಬೇಕು ಅಂತ ಸ್ಕೆಚ್ ಆಗ್ತಾ ಇದ್ಯಾ? ಕದ್ದಿರೋದು ನಾವಲ್ಲ, ಇವರು. ಕದ್ದಿರೋದು ಯಾರು ಅಂತ ಗೊತ್ತಾಗತ್ತೆ, ಸ್ವಲ್ಪ ಸುಮ್ನೆ ಇರು. ಅಪ್ಪ ಅವ್ರನ್ನ ಕರಿಯ. ಬನ್ರಿ ಇಲ್ಲಿ. ಇವ್ರ ಒಡವೆಗಳೇನಾಯ್ತು? ಅದು ಇನ್ನೂ ಸ್ವಲ್ಪ ಬಾಕಿ ಇತ್ತು. 30,000 ರೂಪಾಯಿಗೆ 20,000 ರೂಪಾಯಿ ಸೇರಿಸ್ಕೊಟ್ಟಿಲ್ವಾ? ಕೊಟ್ಟಿದ್ದಾರೆ. ಮತ್ತೆ ಯಾಕೆ ಒಡವೆಗಳು ವಾಪಸ್ ಕೊಟ್ಟಿಲ್ಲ? ಹೀಗೆ ಜನಕ್ಕೆ ಮೋಸ ಮಾಡಿದ್ಯಾ? ನಾವು ಬಿರಾದಾರ್ಗೆ ಒಡವೆ ವಾಪಸ್ ಕೊಟ್ಬಿಡ್ತೀವಿ, ಆದ್ರೆ ಅವರು ನಮ್ಮ ಅಂಗಡಿಯಿಂದ ಕದ್ದ ಮಾಲ್ನ ನಮ್ಗೆ ವಾಪಸ್ ಕೊಡ್ಬೇಕು. ಆ ಕೇಸೇ ಬೇರೆ, ಈ ಕೇಸೇ ಬೇರೆ. ಮೊದ್ಲು ಅವ್ರ ಒಡವೆಗಳನ್ನ ವಾಪಸ್ ಕೊಡು, ಆಮೇಲೆ ಉಳಿದಿರೋ ಲಟಣಿಗಳನ್ನ ನಿನ್ಗೆ ವಾಪಸ್ ಕೊಡ್ತಾರೆ. ಈ ಸೇಟನ್ನ ಸುಮ್ನೆ ಬಿಡಬಾರ್ದು, ಬೇರೆ ಯಾರು ಹಿಂಗ್ ಮೋಸ ಮಾಡಬಾರ್ದು. ಹಂಗ್ ಬುದ್ಧಿ ಕಲ್ಸಿ. ಯಾರು ಸುಮ್ನೆ ಬಿಡ್ತಾರ? ಸೇಟು, ನೀನ್ ಮಾಡಿರೋ ಕೆಲ್ಸಕ್ಕೆ ನಿನ್ನ ಅರೆಸ್ಟ್ ಮಾಡ್ತಾ ಇದೀನಿ. ಇವರು ಕದ್ದು ಮಾಲು ತಂದಿದ್ದಾರೆ, ಇವ್ರನ್ನ ಸುಮ್ನೆ ಬಿಟ್ಬಿಡ್ತಾವ್. ನೀವ್ ತಿಳ್ಕೊಂಡ್ರ ಹಂಗೆ ಇವ್ರು ಕಳ್ರಲ್ಲ. ನಿಮ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಕ್ ಬಂದಿರೋ ಪದ್ ಬಿಟ್ಲಾ?